ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಯಾವುದಾದ್ರೂ ಒಂದು ಮೂವಿ ತೆಗಿಬೇಕು ಅಂದರೆ ಅದಕ್ಕೆ ಹೀರೋ ಹೀರೋಯಿನ್ ತುಂಬ ಮುಖ್ಯ. ಯಾರೇ ದುಡ್ಡು ಹಾಕಬೇಕಂದ್ರೂ ಸಾವಿರ ಸಾರಿ ಯೋಚನೆ ಮಾಡ್ತಾರೆ. ಫೇಮಸ್ ಹೀರೋ ಹೀರೋಯಿನ್ ಇರೋ ಚಿತ್ರಗಳೇ ಈಗ ಮಖಾಡೆ ಮಲಗ್ತಾ ಇದ್ದಾವೆ. ಆದರೆ ಇಲ್ಲೊಂದು ಚಿತ್ರ, ಯಾವ ಹೀರೋನೂ ಇಲ್ಲ, ಹೀರೋಯಿನ್ನೂ ಇಲ್ಲ, ಹೋಗಲಿ ಮೂವಿಯಲ್ಲಿ ಫೈಟಿಂಗ್ ಆದರೂ ಇದೆ ಅಂತೀರಾ, ಅದೂ ಸಹಿತ ಇಲ್ಲ. ಇನ್ನು ಹಾಗಿದ್ರೆ 100% ರೊಮ್ಯಾನ್ಸ್ ಇರಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ರೊಮ್ಯಾನ್ಸ್ ಸಹಿತ ಈ ಮೂವಿಯಲ್ಲಿ ಇಲ್ಲವೇ ಇಲ್ಲ. ಬರೀ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಮೂವಿ ಬರೋಬ್ಬರಿ 250 ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿದೆ. 250 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಯಾವುದು ಅಂತೀರಾ? ಅದುವೇ ಮಲಯಾಳಂನ ಸೂಪರ್ ಹಿಟ್ ಸಿನಿಮಾ ಮಂಜು ಮೆಲ್ ಬಾಯ್. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಸಖತ್ ಸದ್ದು ಮಾಡಿರ್ತಕ್ಕಂತಹ ಮೂವಿ ಅಂದರೂ ಇದಕ್ಕೆ ತಪ್ಪಾಗೋದಿಲ್ಲ. ಇದನ್ನು ಜನ ಮೆಚ್ಚಿದ ಸಿನಿಮಾ ಅಂತಲೇ ಬಹಳಷ್ಟು ಜನ ವಿಮರ್ಶೆ ಮಾಡ್ತಾ ಇದ್ದಾರೆ. 2024ರ ಫೆಬ್ರವರಿ ತಿಂಗಳಿನಲ್ಲಿ ಬಿಡುಗಡೆ ಆಗಿರುವಂತಹ ಈ ಮೂವಿ ಮಲಯಾಳಂನ ಅತ್ಯುತ್ತಮ ಚಲನಚಿತ್ರಗಳಲ್ಲಿ ಮೊದಲ ಸ್ಥಾನ ತೆಗೆದುಕೊಂಡಿದೆ. ಸದ್ಯ ಈ ಸಿನಿಮಾ ನಿರೀಕ್ಷೆಗೂ ಮೀರಿದ ಸಂಚಲನವನ್ನು ಮೂಡಿಸ್ತಾ ಇದೆ. ಇಡೀ ಚಿತ್ರ ಮಂಜು ಮೆಲ್ ಬಾಯ್ಸ್ ಎಂಬ ಗ್ಯಾಂಗ್ನ ಸುತ್ತಾ ಹೋಗುತ್ತೆ. ಈ ಗ್ಯಾಂಗ್ನಲ್ಲಿ ಒಟ್ಟು 11 ಜನ ಯುವಕರು ಸಿನಿಮಾದ ನಾಯಕರಾಗಿ ಪ್ರಮುಖ ಪಾತ್ರಗಳಲ್ಲಿ ನಿರ್ವಹಿಸಿದ್ದಾರೆ. ಎಲ್ಲರೂ ಒಟ್ಟಾಗಿ ಕೊಡೈಕೆನಾಲ್ಗೆ ಟ್ರಿಪ್ಗೆಂದು ಹೋಗ್ತಾರೆ. ಅಲ್ಲಿ ಗುಹೆಗಳಿಗೆ ಭೇಟಿ ನೀಡ್ತಾರೆ. ಆದರೆ ಅಲ್ಲಿ ಅನಿರೀಕ್ಷಿತ ಘಟನೆಯೊಂದು ನಡೆಯುತ್ತೆ. ಆ ಗುಂಪಿನಲ್ಲಿರುವಂತಹ ಒಬ್ಬ ವ್ಯಕ್ತಿ ಅಕಸ್ಮಾತ್ ಆಗಿ ಡೆವಿಲ್ಸ್ ಕಿಚನ್ ಎಂಬ ಕಣಿವೆ ಒಳಗಡೆ ಬೀಳ್ತಾನೆ. ಜೊತೆಯಲ್ಲಿ ಬಂದ ಉಳಿದ 10ಕ್ಕೂ ಹೆಚ್ಚು ಗೆಳೆಯರು ಇದರಿಂದ ಬೆಚ್ಚಿ ಬೀಳ್ತಾರೆ. ಈ ಚಿತ್ರದ ಕಥೆಯು ಪ್ರೀತಿ, ಸ್ನೇಹ, ಮಾನವೀಯತೆಯಂತಹ ಆಸಕ್ತದಾಯಕ ವಿಷಯಗಳನ್ನೇ ಸುತ್ತಾ ಹೋಗುತ್ತೆ. ಈ ಹಿಂದೆ ಈ ಕಣಿವೆಯಲ್ಲಿ ಬಿದ್ದವರು ಯಾರೂ ಸಹಿತ ಬದುಕಿರೋದಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ಉಳಿದ ಗೆಳೆಯರನ್ನ ಇಲ್ಲಿಂದ ಹೊರಡೋಕೆ ಹೇಳ್ತಾರೆ. ಆದರೆ ಅಧಿಕಾರಿಗಳ ಮಾತಿಗೂ ಸಹಿತ ಎದೆಗುಂದದಂತಹ ಈ 10 ಜನ ಗೆಳೆಯರು ತಮ್ಮ ಗೆಳೆಯನ್ನಲ್ಲದೆ ನಾವು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಹಲವಾರು ಹಂತಗಳ ಹೋರಾಟದ ನಂತರ ಉಳಿದ 10 ಸ್ನೇಹಿತರು ಕಣಿವೆಗೆ ಬಿದ್ದಿರ್ತಕ್ಕಂತಹ ಸ್ನೇಹಿತನನ್ನ ಯಶಸ್ವಿಯಾಗಿ ಹೊರಗಡೆ ತೆಗಿತಾರೆ. ನಿರ್ದೇಶಕ ಚಿದಂಬರಂ ಈ ಸಿನಿಮಾವನ್ನ ಒಂದು ನಿಮಿಷವೂ ಸಹಿತ ಬೋರ್ ಆಗದೆ ರೀತಿಯಲ್ಲಿ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಸದ್ಯ ಈ ಸಿನಿಮಾ ಸೂಪರ್ ಹಿಟ್ ಆಗಿದ್ದು, ಚಿತ್ರವು ಪ್ರಸ್ತುತ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಸಹಿತ ಹಾಟ್ಸ್ಟಾರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಚಿತ್ರ ನಿರ್ಮಾಪಕರಿಗೆ ದೊಡ್ಡ ಮಟ್ಟದ ಲಾಭ ತಂದುಕೊಟ್ಟಿದೆ. ಸದ್ಯ ಬಾಹುಬಲಿ ಮತ್ತು KGF ನಂತರದ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿರುವಂತಹ ಚಿತ್ರಕ್ಕೂ ಸಹಿತ ಇದು ಖ್ಯಾತಿಯನ್ನು ಪಡ್ಕೊಳ್ತಾ ಇದೆ. ಇತ್ತೀಚೆಗೆ ತೆರೆಕಂಡಿರುವಂತಹ ಮಂಜು ಮೆಲ್ ಬಾಯ್ಸ್ ಚಿತ್ರ ಮಲಯಾಳಂ ಚಿತ್ರರಂಗದಲ್ಲಿ ಅಭೂತಪೂರ್ವವಾದಂತಹ ದಾಖಲೆಯನ್ನು ನಿರ್ಮಿಸ್ತಾ ಇದೆ. ಮಂಜು ಮೆಲ್ ಬಾಯ್ಸ್ ಚಿತ್ರ ಚಿದಂಬರಂ ನಿರ್ದೇಶನದಲ್ಲಿದ್ದು ಚೆಲ್ಬಿನ್ ಮತ್ತು ಶ್ರೀನಾಥ್ ಬಾಸಿ ನಟಿಸಿದ್ದಾರೆ. ನೈಜ ಕಥೆಯನ್ನು ಆಧರಿಸಿರುವಂತಹ ಈ ಚಿತ್ರಕ್ಕೆ ಕೇರಳ ಮಾತ್ರ ಅಲ್ಲದೆ ತಮಿಳುನಾಡಿನಲ್ಲೂ ಸಹಿತ ಉತ್ತಮವಾದಂತಹ ಸ್ಪಂದನೆ ಸಿಗ್ತಾ ಇದೆ. ಈಗ ಚಿತ್ರದ ಕಲೆಕ್ಷನ್ ಬಗ್ಗೆ ತಂಡ ಮೊದಲ ಬಾರಿಗೆ ಬಾಯ್ಬಿಟ್ಟಿದ್ದು, ಇನ್ನು ಕಮಲ್ ಹಾಸನ್ ಅವರ ಗುಣ ಚಿತ್ರದಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹ ಕಣ್ಮಣಿ ಅನ್ನೋಡ್ ಕಾದಲನ್ ಸಾಂಗು ಈ ಸಿನಿಮಾದಲ್ಲಿ ಮತ್ತೆ ಸೂಪರ್ ಹಿಟ್ ಆಗಿ ವೈರಲ್ ಆಗ್ತಾ ಇದೆ. ಸದ್ಯ ಮಂಜು ಮೆಲ್ ಬಾಯ್ಸ್ಗೆ IDBMನಲ್ಲಿ 10ಕ್ಕೆ 8.3ರಷ್ಟು ರೇಟಿಂಗ್ ಅನ್ನು ಕೊಡಲಾಗಿದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.